ಅಗ್ನಿಶಾಮಕ ಇಲಾಖೆಯಿಂದ ವಿಪತ್ತು ನಿರ್ವಹಣೆ ಪ್ರಾತ್ಯಕ್ಷಿಕೆ ಜಾಗೃತಿ ಕಾರ್ಯಾಗಾರ. ರೋಣನಗರದ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯ ಹಾಗೂ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಾಗೂ ಎನ್ಎಸ್ಎಸ್ ಘಟಕದ ಅಡಿಯಲ್ಲಿ ಅಗ್ನಿಶಾಮಕ ಇಲಾಖೆ ವತಿಯಿಂದ ವಿಪತ್ತು ನಿರ್ವಹಣೆ ಪ್ರಾತ್ಯಕ್ಷಿಕೆ ಒಂದು ಜಾಗೃತಿ ಕಾರ್ಯಾಗಾರ ಹಾಗೂ ವಿಪತ್ತುಗಳ ಅಣಕು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ಅಗ್ನಿಶಾಮಕ ಅಧಿಕಾರಿಗಳಾದಂಥ ಮುತ್ತಣ್ಣ ಪ್ರಧಾನರವರು ನಮ್ಮ ಇಲಾಖೆ ಪರವಾಗಿ ಅನೇಕ ತುರ್ತು ಸೇವೆಗಳನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುವುದರಿಂದಾಗಿ ದಿನದ 24 ಗಂಟೆಗಳು ನಾವು ಸೇವೆಗೆ ಸಿದ್ಧರಾಗಿರುತ್ತೇವೆ. ನಮ್ಮ ಇಲಾಖೆಯ ಸೇವೆಗಳು ಬೆಂಕಿ ನಂದಿಸುವಿಕೆ, ಬೆಂಕಿ ಸಂಭವಿಸಿದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಿಸಿ ಹರಡದಂತೆ ತಡೆಯುತ್ತದೆ. ರಕ್ಷಣಾ ಕಾರ್ಯಾಚರಣೆ ಮತ್ತು ಕಟ್ಟಡಗಳು ಕುಸಿದಾಗ ಅಥವಾ ಇತರ ದುರಂತಗಳು ಸಂಭವಿಸಿದಾಗ ಸಿಲುಕಿದವರನ್ನು ರಕ್ಷಿಸುತ್ತದೆ. ತುರ್ತು ಸೇವೆಗಳು ಪ್ರವಾಹ, ಭೂಕಂಪ ಮತ್ತು ಅಪಘಾತಗಳಂತಹ ಇತರ ತುರ್ತು ಪರಿಸ್ಥಿತಿಗಳಲ್ಲಿ ಜನರ ಪ್ರಾಣ ಮತ್ತು ಆಸ್ತಿಗಳನ್ನು ರಕ್ಷಣೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ಇಲಾಖೆ ಪರವಾಗಿ ಅನೇಕ ತುರ್ತು ಸೇವೆಗಳನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದ್ದು, ಪ್ರಕೃತಿ ವಿಕೋಪಗಳು, ದೊಡ್ಡ ಕಟ್ಟಡಗಳಿಂದ ಆಗುವಂತಹ ಅನಾಹುತಗಳನ್ನು ತಡೆಗಟ್ಟಬಹುದಾಗಿದೆ. ಬೆಂಕಿ ಹಾಗೂ ದುರಂತ ಘಟನೆ ಸಂಭವಿಸಿದ ತಕ್ಷಣ ಮೊದಲ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯವನ್ನು ಕೈಗೆತ್ತಿಕೊಳ್ಳುವ ಹೊಣೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ಎಮರ್ಜೆನ್ಸಿ ಇಲಾಖೆಯದಾಗಿದೆ. ಫೈರ್ ಅಂಡ್ ಎಮರ್ಜೆನ್ಸಿ ಸೇವಾ ಸಿಬ್ಬಂದಿಗಳು ತಮ್ಮ ಪ್ರಾಣಾಪಾಯದ ಅರಿವಿದ್ರೂ ಕೂಡ ಒಂದು ದುರ್ಘಟನೆ ಸ್ಥಳ, ಕುಸಿದ ಕಟ್ಟಡ, ಕಲುಷಿತ ವಾತಾವರಣದಲ್ಲಿ ಜನರ ಜೀವಗಳು ತಮ್ಮ ಕಣ್ಮುಂದೆಯೇ ಸಾಯುತ್ತಿರುವಂತಹ ಅತಿ ಸೂಕ್ಷ್ಮ ಜಾಗಗಳಲ್ಲಿ ತಮ್ಮ ಜೀವದ ಹಂಗು ತೊರೆದು ಮುನ್ನುಗ್ಗಿ ನಿರ್ವಹಿಸುವಂತಹ ಈ ಕರ್ತವ್ಯಕ್ಕೆ ಖಂಡಿತ ಇತರೆ ಕೆಲಸಗಳು ಸಾಟಿಯಾಗಲಾರವು. ಇಂತಹ ಮಹತ್ ಕಾರ್ಯ ಸಾಧನೆಗಾಗಿ ಸದಾ ಸಿದ್ಧರಿರುತ್ತೇವೆ. ಅಡುಗೆ, ರಾಸಾಯನಿಕ ಸೋರಿಕೆ ಸಂದರ್ಭದಲ್ಲಿ ನಿರ್ವಹಿಸಬೇಕಾದಂತಹ ಕ್ರಮಗಳು, ಕೆಲಸಗಾರನನ್ನು ಸಿದ್ಧಗೊಳಿಸುವುದು, ವಿಪತ್ತು ನಿರ್ವಹಣೆ ಸಂದರ್ಭದಲ್ಲಿ ವಹಿಸಬೇಕಾದಂತಹ ಪಾತ್ರಗಳ ಕುರಿತು ಅಣಕು ಪ್ರದರ್ಶನದಲ್ಲಿ ಒಂದು ಪ್ರಾತ್ಯಕ್ಷಿಕೆ ತೋರಿಸಲಾಯಿತು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳಾದಂಥ ಮಂಜುನಾಥ್ ಮೇಲ್ಮನಿ, ಜಿಎಚ್ ಮಾಗಿ ಹಾಗೂ ಸಿಬ್ಬಂದಿಗಳಾದ ಯಮನಪ್ಪ ಹಳಗೇರಿ, ರಾಜೇಶ್ ಮಲ್ಲೂರು, ರಾಜು ಯಾರ್ಜೂರಿ, ಮಲ್ಲಿಕಾರ್ಜುನ್ ಚಂದ್ರಗಿರಿ ಹಾಗೂ ಪದವಿ ಮಹಾವಿದ್ಯಾಲಯ ಪ್ರಾಚಾರ್ಯರಾದಂಥ ಸಿಬಿ ಪೊಲೀಸ್ ಪಾಟೀಲ್ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾಚಾರ್ಯರಾದಂಥ ಶ್ರೀಮತಿ ಎಎಚ್ ನಾಯ್ಕರ್ ಹಾಗೂ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮದ ಅಧಿಕಾರಿಗಳು, ಉಪನ್ಯಾಸ ಬಳಗ, ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಸಂಕನಗೌಡರ. ಅವರೊಬ್ರು ಆ ಕಡೆ ಅದಾರ ಅಲ್ಲೊಂದು ನಿಂತರ ಜೂಮ್ ಮಾಡೋದು. ಸ್ಟಾಪ್ ಮಾಡಿ ಕಂಟಿನ್ಯೂ ಅಂತ ಕಟ್ಟ ಸ್ಟಾಪ್ ಮಾಡಿ. ಈಚಿಗಿರೋ ಮರಿ ಹಗ್ಗದಾಗ ಅವನ್ನ ಎಲ್ಲ ಕಡೆ ಅದ್ರ ಮಗ. ನನಗೆ ಹಿಡ್ದಾರ ಹೋಮರ ಅವ್ರೆ
ಫುಲ್ ನೀರು ಎಷ್ಟು ಬೇಕಾಗ್ತದೆ. I am the best. ಸರಿ ಓಕೆ. ಆಪರೇಟ್ ಮಾಡಿ ಹೇಗೆ ಜಾಗ ಕೊಡ್ತೀನಿ ಯಾರಿಗೆ ಗೊತ್ತಿರಲ್ಲ, ಸುಮ್ಮನೆ ಹಂಗೆ ಗೋಟಿ ನೀರು ಹಾಕ್ಬಿಡ್ತಾರೆ. ಏನು ಮಾಡ್ಬೇಕು, ಫಸ್ಟ್ ಇದನ್ನ ಎತ್ತಕೋಬೇಕು, ಬೇಗ ಎತ್ತಕೊಂಡು ಫಸ್ಟ್ ಇಲ್ಲೇ ನೋಡಿದ್ರು ಇದನ್ನ ಸೀಸ್ ಮಾಡಿರ್ತಾರೆ, ಇದನ್ನ ಕಟ್ ಮಾಡಬೇಕು. ಹರಿಬೋದು, ಏನು ತೊಂದರೆ ಇಲ್ಲ, ಆಯ್ತಾ? ಎಲ್ಲ ತೋರಿಸಿ ಹೈಟ್ ಮಾಡ್ತಾರೆ. ಆ ನಂತರ ಇಲ್ಲಿ ಸೇಫ್ಟಿ ಪಿನ್ ಇದೆ ನೋಡಿ, ಈ ಸೇಫ್ಟಿ ಪಿನ್ ಕಾಣ್ತಲ್ಲ, ಇದನ್ನ ಜಗ್ಬೇಕು, ಈ ಥರ ಬರುತ್ತೆ. ಆಮೇಲೆ ಇದು ಒಗಿಬೇಕು ಹೊರಗಡೆ, ಇಲ್ಲೇ ನೋಡಿ ನೋಡಿದೆ ಸರ್, ಇದು ಪೌಡರ್ ಬರ್ತದೆ ಹೊರಗಡೆ. ಇಲ್ಲಿ ಎಲ್ಲಿ ಬೆಂಕಿ ಇತ್ತು ಆ ಭಾಗ ನಾವು ಸ್ವೀಪ್ ಮಾಡ್ಬೇಕಂದ್ರೆ ಆ ಕಡೆ ಈ ಕಡೆ ಹೊಡಿಬೇಕು. ಪಾಸ್ ಮೆಥಡ್ ಅಂತಾರೆ, ಪಾಸ್ ಮೆಥಡ್. ಯಾರೋ ಬರಲಿ, ಯಾರೋ ಬರಲಿ, ಸೇಫ್ಟಿ ಪಿನ್. ಆಮೇಲೆ ಏನಾಗ್ತದೆ, ಫೈರ್ ಏನಿದೆ ಅಲ್ಲಿ ಹಿಡಿಬೇಕು. ಸರ್ ಇದು ಮಾಡಿರಿ, ಇಷ್ಟ ಕೆಳಗೆ ಆಮೇಲೆ ಹಿಡಿಬೇಕು. ಏನಾಗ ಯಾ ಕಡೆ ಇದೆ ಫೈರ್, ಆಮೇಲೆ ಚಿಕ್ಕ ಅದನ್ನು ಆ ಕಡೆ ಸ್ಲಿಪ್ ಮಾಡಿ ಬಲಗಾಯ ಅದನ್ನು ಹಿಡ್ಕೊಳ್ಳಿ. ನೋಡ್ರ ಹುಷಾರಿ. ವ್ಯಾಲಿಡಿಟಿ 30 ಸಾವಿರ ಅದ ಬೆಳಗ್ಗೆಲ್ಲ ಮತ್ತೆ ಬೆಳಗದಿ ಆಮೇಲೆ ಸ್ಲಿಪ್ ಮಾಡಿ, ಸ್ವಲ್ಪ ಇದು ಅಗ್ನಿ ಅವಘಡ ಕುರಿತು ಒಂದು ಉಪನ್ಯಾಸ ಮತ್ತು ಅನುಭವ ಪ್ರಶ್ನೆ ಅರಿವಿರಂಗಿಲ್ಲ, ಅಂದ್ರೆ ಅದು ಸಾಮಾನ್ಯ ಜ್ಞಾನ ಇರಂಗಿಲ್ಲ. ನೋಡಿ, ಬೆಂಕಿನ ಬೇಗ ನಂದಿಸಬಹುದು ನಾವು ಮನಸ್ಸು ಮಾಡಿದ್ರೆ, ಅದು ಬಿಟ್ರೆ ನಮ್ಮನ್ನೆಲ್ಲನೂ ತಗೊಳುತ್ತೆ ಅದು. ಹಾಗಾಗಿ ಅದರ ಒಂದು ಇನ್ಫಾರ್ಮೇಶನ್ ತಮ್ಗೆ ಹೇಳ್ಬೇಕಂತೇಳಿ ಸರ್ ಜೊತೆ ಮಾತಾಡಿದಾಗ ಆಯ್ತು ಸರ್ ಬನ್ನಿ 1 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿದ್ರು. ಪಾಪ ಅವರು ಎಕ್ಸಾಮ್ ಬರೆದು ತಂದಿರ್ತೀರ ಅಥವಾ ಹೊಟ್ಟೆ ಹಸ್ತಿರ್ತಿಲ್ಲ ಎಲ್ಲರಿಗೂ, ಅದಕ್ಕೆ ಏನ್ ನೋಡಿ ಸರ್ ಅಂತ. ಇಲ್ಲ ಸರ್ ಪರವಾಗಿಲ್ಲ, ಮಕ್ಕಳು ಇರ್ತಾರೆ 2 ಗಂಟೆ ಮಟ್ಟ ಅಂದ್ರು. ನಂಗೆ ಸಾಕು ಸರ್, ಅಷ್ಟೇ ಒಂದು ½ ಗಂಟೆ ಕೊಟ್ಟರೆ ಸಾಕು, ನಾನು ಕವರ್ ಮಾಡ್ತೀನಿ, ಸರಿನಾ? ಈಗ ನಾನು ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆಯ ಮೊದಲ ಕೆಲಸವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ, ನೀವೆಲ್ಲ ಏನೇನು ಕೊಟ್ಟಿದ್ದೀರಾ, ಅಗ್ನಿಶಾಮಕ ಇಲಾಖೆದ್ದು ಕೇವಲ ಬೆಂಕಿ ನಂದಿಸುವುದು ಅದರ ಆದ್ಯ ಕರ್ತವ್ಯ ಅಂತ ಕೊಟ್ಟಿದ್ದಾರಲ್ವಾ, ನಿಜ ತಾನೆ? ನಮ್ಮ ಇಲಾಖೆ ಕೇವಲ ಬೆಂಕಿ ನಂದಿಸುವುದಲ್ಲ, ಇನ್ನಿತರ ಹಲವಾರು ಕಾರ್ಯಗಳಿದೆ. ಅಂದ್ರೆ ಯಾವುದೇ ತುರ್ತು ಸೇವೆಗಳಿರ್ಬೋದು. ತುರ್ತು ಸೇವೆಗಳು ಯಾವ್ದು ಗೆಸ್ ಮಾಡ್ತೀರಾ ನೀವು? ತುರ್ತು ಸೇವೆಗಳು ಇಟ್ ಮೀನ್ ಎನಿ ಆಕ್ಸಿಡೆಂಟ್ ಇರ್ಬೋದು, ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಹೆಲಿಕಾಪ್ಟರ್ ಇರ್ಬೋದು, ಇವೆಲ್ಲ ತುರ್ತು ಏನಾದ್ರು ಅಪಘಾತ ಆದಾಗ ನಮ್ಮ ಇಲಾಖೆ ಸಿಬ್ಬಂದಿ ಅಥವಾ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಪ್ರಾಣ ರಕ್ಷಣೆ ಇರ್ಬೋದು ಅಥವಾ ಆಸ್ತಿ ಪಾಸ್ತಿ ಇರ್ಬೋದು, ಅಲ್ಲಿ ರಕ್ಷಣೆ ಮಾಡೋದು ನಮ್ಮ ಇಲಾಖೆಯ ಕರ್ತವ್ಯ. ಆಮೇಲೆ ನೆರೆ ಹಾವಳಿ. ಈಗ ನಮ್ಮ ಕಡೆ ಬಂದ್ರೆ ಹೊಳೆನೂರು ಭಾಗ ಇರ್ತಕ್ಕಂಥ ನೆರೆ ಹಾವಳಿ ಗೊತ್ತಲ್ಲ, ಹೊಳೆ ಇದೆಯಲ್ಲ, ಅದು
ಅತಿಯಾಗಿ ಮಳೆ ಆಗಿ ಬಂದಾಗ ಏನಾಗ್ತೇಳಿ ಪ್ರಕೃತಿ ಕೋಪಗೊಂಡಾಗ ಅದು ನೀರು ಊರೊಳಗಡೆ ನುಗ್ಗಿದಾಗ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ ಜನಗಳು ಇರ್ತಾರೆ, ಜಾನುವಾರುಗಳು ಇರ್ತಾವೆ ಅಲ್ವಾ. ಆ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದು ನಮ್ಮ ಇಲಾಖೆಯ ಕೆಲಸ. ಆಮೇಲೆ ಈಗ ಆಳವಾದ ಕೆರೆ ಇರುತ್ತೆ ಅಥವಾ ಈಗಿನ ಕಾಲದ ಬಾವಿ ಅಲ್ಲಿ ಇಲ್ಲ ಅಂತ ಅನ್ಕೊಂಡಿನಿ. ಹಿಂದಿನ ಕಾಲದ ಬಾವಿ ಇತ್ತು, ಇವಾಗೆಲ್ಲ ಕೆರೆ ಇದೆ ಅಲ್ವಾ ಊರಲ್ಲಿ. ಆ ಕೆರೆ ಒಳಗಡೆ ನಿಮ್ಮ ಸಾಕು ಪ್ರಾಣಿಗಳಿರ್ಬೋದು ಅಥವಾ ಮನುಷ್ಯರಿದ್ದಂತ ವ್ಯಕ್ತಿಗಳನ್ನ ಅವುಗಳನ್ನ ರಕ್ಷಣೆ ಮಾಡಬಹುದು. ಅದು ನಮ್ಮ ಇಲಾಖೆಯ ಕೆಲಸ. ಆಮೇಲೆ ದೊಡ್ಡ ದೊಡ್ಡ ಕಟ್ಟಡಗಳು ಈಗ ನಮ್ಮ ಭಾಗದಲ್ಲಿ ಕಡಿಮೆ, ದೊಡ್ಡ ದೊಡ್ಡ ಬಹುಮಹಡಿ ಕಟ್ಟಡ ಕಡಿಮೆ, ಎಲ್ಲೆಲ್ಲಿ 2 ಫ್ಲೋರ್ 3 ಫ್ಲೋರ್ ಲಾಸ್ಟ್ ನಾನು ನೋಡಿದಂಗೆ 4 ಫ್ಲೋರ್ ಮೇಲೆ ಎಲ್ಲಿಲ್ಲ. ಅಂತ ಕಟ್ಟಡಗಳು ಏನಾದ್ರೂ ಕುಸಿದಾಗ ಅಂದ್ರೆ ಆಪತ್ತಿಗೊಳಗಾದಾಗ ಆ ಕಟ್ಟಡ ಅಡಿಯಲ್ಲಿ ಸಿಕ್ಕುವಂತ ವ್ಯಕ್ತಿಗಳನ್ನ ರಕ್ಷಣೆ ಮಾಡುವುದು ನಮ್ಮ ಇಲಾಖೆಯ ಕೆಲಸ. ಇದಿಷ್ಟು ನಮ್ಮ ಇಲಾಖೆಯ ಕೆಲಸವನ್ನ ನಾವು ದಿನದ 24 ಗಂಟೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತೀವಿ. ನಮ್ಮ ಇಲಾಖೆಯ ಕೆಲಸ ದಿನದ 24 ಗಂಟೆ, ಯಾವುದೇ ಕಾರಣಕ್ಕೂ ನಾವು ಕಿಲಿ ಹಾಕಂಗಿಲ್ಲ. ನಮ್ಮ ಇಲಾಖೆ 24/7 ನಿರಂತರ ಸೇವೆ ಇರುತ್ತೆ. ನೋಡಿ, ಬೆಂಕಿ ಅಥವಾ ಅಪಘಾತ ಯಾವಾಗಲೂ ಕೇಳಿ ಆಗಲ್ಲ. ಮನುಷ್ಯರ ಒಂದು ಅಜಾಗರೂಕತೆಯಿಂದ ಅಲ್ವಾ, ನಾವು ಏನಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಅಲ್ಲಿ ಬೆಂಕಿ ಸಂಭವಿಸುತ್ತೆ ಅಥವಾ ಏನೋ ಅಪಘಾತ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು. ಅಲಕ್ಷ್ಯ ಇದು ನಾವು ಮೈ ಮರಲಾದ್ರೆ ನಾವು ಜೀವನ ನೋಡ್ಕೋಬೇಕಾಗುತ್ತೆ. ಈಗ ನಾವು ನಮ್ಮ ಇಲಾಖೆ ಇಷ್ಟು ಕೆಲಸಗಳಾಯ್ತು. ಇನ್ನ ಯಾರಾದ್ರೂ ಬೆಂಕಿನ ನೋಡಿದ್ರ ಸರ್ವಸಾಮಾನ್ಯ ಎಲ್ಲ ನೋಡಿದ್ರೆ ಅಫ್ಕೋರ್ಸ್ ನಮ್ಮ ಹೆಣ್ಮಕ್ಳು ಭಾಳ ನೋಡಿದ್ರಲ್ವಾ. ಹೆಣ್ಮಕ್ಳು ಕಡಿಮೆ, ಯಾರು ಅಡಿಗೆ ಮನುಷ್ಯರಿಗೆ ಹೋಗಲ್ಲ. ಅವರು ದಿನನಿತ್ಯ ಬೆಳಗ್ಗೆಯಿಂದ ಅಪ್ಕೋ ರಾತ್ರಿ ಅಡಿಗೆ ಮುಗಿಯೋರ್ಗು ಒಲೆ ಮುಂದಿರೋರು ಹೆಣ್ಮಕ್ಳು ತಾನೆ ಅಲ್ವಾ. ಬೆಂಕಿ ಆದ ತಕ್ಷಣ ಏನ್ ಕಾಣುತ್ತೆ ಕಣ್ಣಿ ನಿಮ್ಗೆ? ನೀವು ಬೆಂಕಿನ ಹೆಂಗ್ ಗುರುತಿಸ್ತೀರಾ? ಗೊತ್ತಾಗಲ್ಲ, ಏನು ಕಾಣಲ್ಲ ನಿಮ್ಗೆ? ಏನ್ ಹೇಳಿ? ಹತ್ರ ಹೋದ್ರೆ ಜಳ ಬಡಿತೈತಿ, ಕರ್ಕೊಂಡಿಲ್ಲ ಹತ್ರ. ಎಸ್, ಒನ್ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಹೇಳ್ರಿ, ಜೋರ ಮಾತಾಡ್ಬೇಕ್ರಿ. ಬೆಂಕಿ ಕಲರ್ ಯಾವ್ದಾದ್ರು ನೋಡಿದ್ರೆ ಯಾವ ತರ ಇರ್ತಂತೇಳಿ? ಹಳದಿ ಕೆಂಪು ಮಿಕ್ಸ್ ಅಲ್ಲ ಅಂದ್ರೆ ಐಡೆಂಟಿಫೈ ಬೆಂಕಿ ಉರಿತ ಗೊತ್ತಾಗ್ತಲ್ಲ. ನೆಕ್ಸ್ಟ್ ಅದಕ್ಕೆ ಮೊದಲು ಹೊಗೆ ಬರುತ್ತಲ್ವಾ, ಅವಾಗ ನೀವು ಹೇಳಿದ್ರೆ ಬೆಂಕಿ ಐತೆ ಅನ್ಕೊಂತೀರಿ. ಹಂಗೆ ಅನ್ಕೊಳಲ್ಲ, ಅದು ನಿಮ್ಮ ಕಣ್ಣಿಗೆ ಕಾಣುತ್ತೆ ಈ ವಸ್ತುಗಳು ಅಲ್ವಾ. ಏನು ಹೊಗೆ ಬರುತ್ತೆ, ಕೆಂಪು ಜ್ವಾಲೆ ಬರುತ್ತೆ, ಆನಂತರ ಹತ್ರ ಹೋದ್ರೆ ಜಳ ಬಡಿತೀವಿ ಅಲ್ವಾ. ಇದು ನೋಡಿ ಬೆಂಕಿ ಆಗಿದೆ ಅಂತ ಅನ್ಕೊಂತೀರಿ. ಬೆಂಕಿ ತಾನ ಆಗತ್ತಾ? ಬೆಂಕಿ ತನ್ನಿಂದ ತಾನ ಆಗತ್ತಾ? ಆಗತ್ತೆ. ಯಾಕಾಗಲ್ಲ? ಹೇಳಿ. ಬೆಂಕಿ ಬಹಳ ಕಡಿಮೆ ತನ್ನಿಂದ ತಾನಾಗುತ್ತೆ. ಎಲ್ಲೇ ಒಂದು ಕಡೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾವು ಏನ್ ಮಾಡ್ತೀವಿ, ಗ್ರಾಮೀಣ ಭಾಗದಿಂದ ಬನ್ವೆಗಳನ್ನು ನೋಡ್ತಾ ಇದ್ದೀವಲ್ವಾ. ಬನ್ವೆ ನೋಡ್ಬೇಕಾದ್ರೆ ಹಸಿ ಮೆದೆಯನ್ನು ತಂದು ಹಾಕಿದಾಗ ಅದು ಒಮ್ಮಿನ ತನ್ನಿಂದ ತಾನೇ ಅಂದ್ರೆ ಸ್ಪಾಂಟೇನಿಯಸ್ ಅಲ್ಲೇ ಆಗಿ ಉತ್ಪತ್ತಿ ಆಗುತ್ತೆ. ಅದು ತುಂಬಾ ರಿಯರ್ ಆಗುದು, ಅದು ಹಳ್ಳಿಯಲ್ಲಿ ಮಾತ್ರ. ಆಮೇಲೆ ಅದು ಬಿಟ್ಟರೆ ಬದಿಯಲ್ಲಿ ಆಗಲ್ಲ ಬೆಂಕಿ ತನ್ನಿಂದ ತಾನೇ. ಮನುಷ್ಯರ ಒಂದು ಅಜಾಗ್ರತೆ ಬೆಂಕಿ ಆಗುತ್ತೆ. ಈಗ ನಾವು ಬೆಂಕಿ ಆಗ್ಬೇಕಾದ್ರೆ ಏನು ವಸ್ತುಗಳು ಬೇಕು ಅಥವಾ ಬೆಂಕಿ ಯಾವ ರೀತಿ ಆಗುತ್ತೆ? ಯಾರಾದ್ರೂ ಹೇಳ್ತೀರಾ ಬೆಂಕಿ ಹೆಂಗಾಗತ್ತೆ ಅಂತ ಅನ್ಕೊಂತೀರಿ? ಬೆಂಕಿ ಆಗ್ಲಿಕ್ಕೆ ಏನು ಹೇಳಿ? ಕಡ್ಡಿಪಟ್ಟ, ಮತ್ತೆ ಮತ್ತೆ ವಿದ್ಯುತ್. ಬೆಂಕಿ ಆಗ್ಲಿಕ್ಕೆ ಮುಖ್ಯ 3 ಕಾರಣಗಳಿದೆ. 3 ರೀಸನ್ ಇದೆ, ಇಂಪಾರ್ಟೆಂಟ್. ಇದು ಯಾವ್ದು ಹೇಳ್ತಾರೆ? ಒಣೆದು ನೀವು ಹೇಳಿದೆಲ್ಲ ವಸ್ತು ಇನ್ನೇ ಹೇಳಿದ್ರ ಉರಿಯಲಿ ಬೇಕಾದ ವಸ್ತುಗಳದು. ಕಡ್ಡಿಪಟ್ಟಣ ಇರ್ಬೋದು, ಎಲೆಕ್ಟ್ರಿಕ್, ಇವೆಲ್ಲ ಉರಿಯಲಿ ಬೇಕಾದ ವಸ್ತುಗಳದು. ನೆಕ್ಸ್ಟ್ ಎರಡನೇದು ಅದು ವಸ್ತುಗಳು ಬಂತು ನಾ ಹೇಳ್ತಾ ಇರೋದು. ನೆಕ್ಸ್ಟ್ ಎರಡನೇದು ಹೀಟ್, ಶಾಖ ಬೇಕು. ನೆಕ್ಸ್ಟ್ ಥರ್ಡ್ ಒನ್ ಆಮ್ಲಜನಕ, ವಾತಾವರಣದ ಗಾಳಿ ಅಲ್ವಾ. ಒಂದನೇದು ವಾತಾವರಣದ ಗಾಳಿ, ಎರಡನೇದು ಹೀಟ್ ಶಾಖ, ಮೂರನೇದು ಉರಿಯಲು ಬೇಕಾದಂತ ವಸ್ತುಗಳು ಯಾವುದೇ ಇರಬಹುದು. ನೀವು ಹೇಳಿದ್ರಲ್ಲ ಕಲ್ಲು ಕಿಚ್ಚುವುದು ಅಥವಾ ಕಡ್ಡಿಪಟ್ಟಣ ಅಥವಾ ಪೆಟ್ರೋಲ್, ಸೀಮೆ ಎಣ್ಣೆ, ಕೆರೋಸಿನ್ ಏನೇ ಇರಬಹುದು, ಅವೆಲ್ಲ ಉರಿಯಲು ಬೇಕಾದ ವಸ್ತುಗಳು ಮಾತ್ರ ಅವು. ಆಮೇಲೆ ಶಾಖ ಬೇಕು ತಕ್ಕ ಪ್ರಮಾಣದ್ದು, ಆಮೇಲೆ ವಾತಾವರಣದ ಗಾಳಿ. ಈಗ ನಾನು ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂತೀನಿ ಯಾಕೆ ನಾವು ಬೆಂಕಿ ಹೆಂಗಾಗುತ್ತೆ ಅಂತ ಹೇಳಿ. ನೋಡಿ, ಈಗ ಒಂದು ನಾವು ಫಾರ್ ಎಕ್ಸಾಂಪಲ್ ತ್ರಿಕೋನ ನೋಡಿದಿರಾ? ತ್ರಿಕೋನಕ್ಕೆ ಎಷ್ಟು ಭಾಗಗಳಿದೆ? 3 ಭಾಗಗಳಿದೆ ಕಟ್ಟ. ಅದು 3 ಭಾಗಗಳಿಂದ ಮಾತ್ರ ಅದು ತ್ರಿಕೋನ ಅನ್ಸುತ್ತಲ್ವಾ. ಹಾಗೆ ಬೆಂಕಿ ಆಗಬೇಕಾದ್ರೆ 3 ವಸ್ತುಗಳು ಇರಬೇಕು. ಇವು 3 ವಸ್ತುಗಳಲ್ಲಿ ಯಾವ ವಸ್ತು ಇಲ್ಲದ್ರೆ ಬೆಂಕಿ ಆಗಲ್ಲ. ಈಗ ನಾವು ಮನೇಲಿ ಹೇಳ್ತೀವಿ ಫಾರ್ ಎಕ್ಸಾಂಪಲ್, ನಾವು ಅಂದ್ರೆ ನಿಮ್ಮ ತ್ರಿಕೋನ ತರ ಬರ್ತೀನಿ. ತ್ರಿಕೋನ ಏನಿರ್ತೇಳಿ 3 ಭಾಗಗಳು ಇರ್ತಲ್ಲ ಕಾರಣ. ಇದೇನ್ ಅನ್ಕೋಣ ನಾವು? ಈ ಭಾಗನ ಉರಿಯುವ ವಸ್ತುಗಳು, ಈ ಭಾಗನ ಶಾಖ, ನೆಕ್ಸ್ಟ್ ಇದೊಂದು ಆಮ್ಲಜನಕ ಅಂದ್ರೆ
ವಾತಾವರಣದ ಗಾಳಿ ಅಂತ ಹೇಳ್ಕೊಳೋಣ, ಆಮ್ಲಜನಕ. ಇವು 3 ವಸ್ತುಗಳು ಇದ್ದಾಗ ಮಾತ್ರ ಬೆಂಕಿ ಆಗುತ್ತೆ. ಈಗ ಹೆಂಗೆ ತ್ರಿಕೋನ ಆತಲ್ಲ, ಈಗ ಒಂದೊಂದು ತಗೊಂಡು ತಗೋಣ. ಯಾವ್ದಾದ್ರು ಒಂದು ಭಾಗ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಮಾಡೋಣ, ಇಲ್ಲಿ ಉರಿಯತಕ್ಕ ವಸ್ತು ಬೆಂಕಿ ಐತಿ, ಇದರಂತೆ ವಸ್ತು ತಗದೆ ಮಿಕ್ಕ ವಸ್ತುಗಳು ಅದು ಎಲ್ಲಿ ಇರ್ತಲ್ಲ ಆ ವಸ್ತುಗಳು ಬೆಂಕಿ ಇದ್ದಿದ್ದು ಅಷ್ಟೇ, ಆ ವಸ್ತುಗಳು ಉರಿತಿದ್ದೆ ಆಟೋಮೆಟಿಕ್ಲಿ ಆಫ್ ಆಫ್. ಯಾಕಾಯ್ತು? ಅಲ್ಲಿ ಉಳಿದ ವಸ್ತುಗಳು ಸಿಗ್ಲಿಲ್ಲ ಅಲ್ವಾ? ಈ ತರ ಈ ಬೆಂಕಿ ಆಗ್ಬೇಕಾದ್ರೆ 3 ವಸ್ತುಗಳು ಬಹಳ ಇಂಪಾರ್ಟೆಂಟ್. ಒಂದನೇದು ವಾತಾವರಣದ ಗಾಳಿ, ಎರಡನೇದು ಶಾಖ, ಮೂರನೇದು ಆಮ್ಲಜನಕ. ವಾತಾವರಣದ ಗಾಳಿ ಇವು 3 ವಸ್ತುಗಳಿಂದ ಮಾತ್ರ ಬೆಂಕಿ ಆಗುತ್ತೆ. ಈಗ ಬೆಂಕಿ ಆಗ್ಬೇಕಾದ್ರೆ 3 ವಸ್ತುಗಳು. ಬೆಂಕಿ ಹಾರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ನೀರು. ಅಂದ್ರೆ ಒಂದನೇದು ನೀರು ಹಾಕ್ತೀರಿ, ನೆಕ್ಸ್ಟ್ ಎರಡನೇದು ಮಣ್ಣು ಹಾಕ್ತೀರಿ. ಮಣ್ಣು ಹಾಕೋದ್ರಿಂದ ಏನಾಗುತ್ತೆ? ಮಣ್ಣು ಹಾಕೋದ್ರಿಂದ ಏನಾಗುತ್ತೆ? ಹೆಂಗಾಗುತ್ತೆ ಅದು? ಈಗ ನೀರು ಹಾಕಿದ್ರಿಂದ ತಂಪಾಯ್ತು, ಆರ್ತು. ಮಣ್ಣು ಹಾಕಿದ್ರಿಂದ ಹೋಗಿ. ನೆಕ್ಸ್ಟ್ ಇನ್ನೊಂದು ಹೇಳಿ, ಮತ್ತೆ ಬೆಂಕಿ ಹಾರಿಸ್ತೀರಾ ಹೇಳಿ? ಕಂಬಳಿಯಿಂದ. ಹೆಂಗೆ ಬೆಂಕಿ ಆರುತ್ತೆ ಕಂಬಳಿಯಿಂದ? ಆಯ್ತಮ್ಮ, ನೀರು ಸಾಕಿದ್ರೆ ಅಲ್ಲಿ ಏನು ಹೋಗ್ತದೆ? ನಮ್ಗೆ ಏನ್ ಬರಲಿಲ್ಲ ಅಲ್ಲಿ, ಅದಕ್ಕೆ ವಾತಾವರಣ ಏನ್ ಸಿಗಲಿಲ್ಲ ಅಲ್ಲಿ. ಆಕ್ಸಿಜನ್ ಸಿಗಲ್ಲ ಅಲ್ಲಿ, ವಾತಾವರಣದ ಗಾಳಿ ಸಿಗಲ್ಲ ಅಲ್ಲಿ. ಅದನ್ನ ನಿಮ್ಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಒಂದೇದ್ದು ನೀರನ್ನ ಹಾಕಿ ಹಾಕೋದು ತಣಿಸುವಿಕೆ ವಿಧಾನದಿಂದ ಬೆಂಕಿನ ಹಾರಿಸ್ತೀವಿ. ಅಂದ್ರೆ ನೀರು ಹಾಕಿ ಹಾರಿಸ್ತೀವಲ್ಲ, ತಣಿಸುವಿಕೆ ವಿಧಾನ. ಎರಡನೇದು ಮುಚ್ಚುವಿಕೆ ವಿಧಾನದಿಂದ. ಹೇಳಿದಲ್ಲ, ನಾವು ಕಂಬಳಿ ಹಾಕೋದು, ಉಸುಗು ಹಾಕೋದು, ಅಲ್ಲಿ ವಾತಾವರಣ ಗಾಳಿಯನ್ನು ತಡೆಗಟ್ತೀವಿ. ಸರಿನಾ? ನೆಕ್ಸ್ಟ್ ಥರ್ಡ್ ಒನ್, ಉರಿಯುವ ವಸ್ತುಗಳನ್ನು ಮಿಕ್ಕ ವಸ್ತುಗಳನ್ನು ಬೇರ್ಪಡಿಸುವುದು. ಒಂದನೇದು ತಣಿಸುವಿಕೆ, ಎರಡನೇದು ಮುಚ್ಚುವಿಕೆ, ಮೂರನೇದು ಬೇರ್ಪಡಿಸುವಿಕೆ ವಿಧಾನದಿಂದ ನಾವು ಬೆಂಕಿಯನ್ನು ಹಾರಿಸ್ತೀವಿ ಅಲ್ವಾ? ಈ 3 ವಿಧಾನದಲ್ಲಿ ಬೆಂಕಿಯನ್ನು ಹಾರಿಸ್ತೀವಿ. ಬೆಂಕಿ ಎಲ್ಲ ಒಂದೇ ತರ ಇರುತ್ತಾ? ಎಲ್ಲ ಒಂದೇ ತರ ಬೆಂಕಿ ಇದಾವ? ನಾನಾ ತರ ಬೆಂಕಿ ನೋಡ್ತೀವಿ ನಾವು. ನಾನಾ ತರ ಬೆಂಕಿ ಎಲ್ಲ ನೀರು ಹಾಕಕ್ಕಾಗತ್ತಾ? ಹಾಕಿದ್ರೆ ಏನಾಗುತ್ತೆ? ಯಾಕೆ ಹಾಕಬಾರ್ದು? ಸರಿ, ಈ ಒಂದೇದು ನೋಡಿ, ಬೆಂಕಿಯನ್ನು ನಾವು ನಮ್ಮ ಇಲಾಖೆಯಲ್ಲಿ 4 ವಿಧಾನದಿಂದ ನಾವು ಬೆಂಕಿಯನ್ನು ಆರಿಸ್ಕೊಂತೀವಿ. ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಇಲ್ಲಿ ನೋಡಿದ್ರೆ ನೀವೆಲ್ಲ ತೋರಿಸಿ, ಎಲ್ಲರೂ ತೋರಿಸಿ. ಇದು ನೋಡಿದ್ದೀರಾ? ಮಾತಾಡ್ಬೇಡಿ, ಗೊತ್ತಿದ್ರೆ ಹೇಳ್ಬೇಕಿಲ್ಲ, ಸುಮ್ಮನೆ ಗೊತ್ತಾಗುತ್ತೆ. ಏನ್ ಹೇಳಿ? ಆ ಬೆಂಕಿ ಆದ ತಕ್ಷಣ ಇವನ್ನ ಏನ್ ಮಾಡಿದ್ರೆ ಈ ತರ ಇರ್ತಲ್ಲ, ಇದು 4 ತರ ಇದೆ ಒಟ್ಟು, ಒಂದೇ ತರ ಸೇಮ್ ಅಲ್ಲ. ಇದನ್ನ ಎತ್ತಕೋಬೇಕು. ಫಸ್ಟ್ ಕ್ಯಾರಿ ಹ್ಯಾಂಗ್ ಮಾಡ್ಬೇಕು ತೋರಿಸ್ತೀನಿ. ಇದ್ರ ಬಡಿ ಹಾಕಿರ್ತಾರೆ ನೋಡಿ, ಇಷ್ಟ ಹಾಕಿರ್ತಾರೆ, ದೂರ ಹಾಕಿರಂಗಿಲ್ಲ. ಇದನ್ನ ಎತ್ತಕೋಬೇಕು, ಇದನ್ನ ಹಿಡ್ಕೋಬೇಕು. ಅಲ್ಲಿ ಬೆಂಕಿ ತಿಂದಿಕು, ಇದನ್ನ ಬಡಿಬೇಕು ಜೋರಾಗಿ. ಇದರಲ್ಲಿ ಫಸ್ಟ್ ಒಂದೊಂದು ಲಾಕ್ ಇರ್ತಾವೆ, ಲಾಕ್ ತೆಗಿಬೇಕು. ಒಂದೊಂದಕ್ಕೆ ಲಾಕ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಬಂದು ಡ್ರೈ ಕೆಮಿಕಲ್ ಪೌಡರ್ ಇರುತ್ತೆ, ಅದ್ರಲ್ಲಿ ಲಾಕೇ ಇರುತ್ತೆ. ಲಾಕ್ ಓಪನ್ ಮಾಡ್ಬೇಕು ಹೊರಗಡೆ, ಅದನ್ನ ಬೇಕು. ಅದೇ ಇದನ್ನ ಸೀಫ್ ಇರುತ್ತೆ. ಎಲ್ಲಿ ಬೆಂಕಿ ಇರ್ತದಲ್ಲ ಅದ್ರದ್ದು ಹೋಗಿ ನಾವು ಬೆಂಕಿ ಉರಿಯುವ ಹಿದ್ದುಗಡೆ ಹೋಗ್ಬೇಕು. ಬೆಂಕಿ ಮುಂದೆ ಯಾವಾಗ ಹೋಗ್ಬಾರ್ದು. ಬೆಂಕಿ ಹಾರಿಸ್ಬೇಕಾದ್ರೆ ಮುಂದೆ ಹೋದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಬೆಂಕಿ ಆಗೋ ಚಾನ್ಸಸ್ ಇರುತ್ತೆ. ಬೆಂಕಿ ಉರಿಯುವ ವಿರುದ್ಧ ದಿಕ್ಕಿಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ಗಾಳಿ ಬರ್ತಾ ಇದಲ್ಲ, ಬೆಂಕಿ ಈ ಕಡೆ ಉರಿತಿದ್ರೆ ನಾವು ಅದ್ರ ಹಿಂದೆ ಹೋಗ್ಬೇಕು. ಬೆಂಕಿ ಹಾರಿಸ್ಬೇಕಾದ್ರೆ ಅದ್ರ ಹೋಗ್ಬಿಟ್ಟು ಅದು ಬೆಂಕಿನ ಬೇಗ ಆರಿಸ್ಬೋದು. ಆದ್ರೆ ಧೈರ್ಯ ಇರ್ಬೇಕು ಮನುಷ್ಯಗೆ. ಧೈರ್ಯ ಇಲ್ಲ ಅಂದ್ರೆ ನೀವು ಹೋಗ್ಬಿಡ್ತೀವಿ ಬೆಂಕಿ ಜೊತೆ. ನೋಡಿ ಇಲ್ಲಿ ಹೇಳಿದ್ರೆ ಮನೆದು ತನಿಸುವಿಕೆ ವಿಧಾನದಿಂದ ಇದ್ರೊಳಗಡೆ ನೀರು ತುಂಬಿರ್ತೀವಿ. 9 ಲೀಟರ್ ನೀರು ಇರುತ್ತೆ. ಆಮೇಲೆ ಸೋಡಿಯಂ ಕಾರ್ಬೊನೇಟ್ ನೀರು ತೋರಿಸ್ತೀನಿ. ಇದನ್ನೇನ್ ಮಾಡ್ತೀವಿ ನಾವು ಜೋರಾಗಿ ಹೊಡೆದಾಗ ಇದ್ರೊಳಗಡೆ ಮಿಕ್ಸ್ ಆಗುತ್ತೆ. ಇಲ್ಲಿ ಒಂದು ವೆಂಟ್ ಹೋಲ್ ಇದೆಲ್ಲ, ಇದ್ರ ಮೂಲಕ ನೀರು ಬರುತ್ತೆ. 5 ರಿಂದ 6 ಅಡಿ ಅಷ್ಟೇ ದೂರ ಸಿಗ್ತಿದೆ, ಅತಿ ದೂರ ಬರಲ್ಲ ಇದು. ಅದಕ್ಕೆ ಹ್ಯಾಂಡ್ ಕ್ಯಾರಿ ಮಾಡ್ಬೋದು. 5 ರಿಂದ 6 ಅಡಿ ದೂರ ಇದ್ದ ಬೆಂಕಿಯನ್ನು ಹಾರಿಸಬಹುದು. ಆಟೋಮೆಟಿಕ್ ಬೆಂಕಿ ಆಫ್ ಆಗುತ್ತೆ. ಅಂದ್ರೆ ಉರಿದು ಬೂದಾಗುವ ವಸ್ತುಗಳಿಗೆ ನಾವು ನೀರನ್ನು ಹಾಕಿ ಬೆಂಕಿಯನ್ನು ಹಾರಿಸ್ತೀವಿ ಅಲ್ವಾ? ನೆಕ್ಸ್ಟ್ ಎರಡನೇದು ತೈಲ ಬೆಂಕಿಗಳು. ಯಾರು ತೈಲ ಬೆಂಕಿಗಳು? ತೈಲ ಅಂದ್ರೆ ಏನು? ಎಣ್ಣೆ, ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಇವೆಲ್ಲ. ಅವಾಗ ಬೆಂಕಿ ಹೇಗೆ ಮಾಡ್ತೀರಾ? ಬೈ ಚಾನ್ಸ್ ನಾವು ಇನ್ನೊಂದು ಹೇಳ್ತೀನಿ, ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಇನ್ನೊಂದು ಹೇಳ್ತೀನಿ ಕೇಳಿ. ಉದಾಹರಣೆ ಯಾವಾಗಲೂ ನಿಮ್ಮ ಹತ್ತಿರ ಉದಾಹರಣೆ ತಗೊಂಡಿರ್ತೀನಿ. ದಯವಿಟ್ಟು ಯಾರು ಅದೇ ಅಂತ ಅನ್ಕೊಂಡು ಹೋಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಹೆಣ್ಮಕ್ಳು ಮನೇಲಿ ಅಡಿಗೆ ಮಾಡ್ತಾ ಇದ್ದಾರೆ, ಎಣ್ಣೆ ಕಾಯ್ಕಿಟ್ಟಿರ್ತಾರೆ. ಅದನ್ನ ನಾವು ಎಣ್ಣೆ ಕಾಯ್ಕಿಟ್ಟಾಗ ಅದು ಎಣ್ಣೆ ಕಾಯ್ದಿದ್ದು ನೋಡ್ಲಿಕ್ಕೆ ಏನ್ ಮಾಡ್ತೀರಾ? ಕೈ ಹಾಕ್ತಿರೋದ್ರ ಒಳಗಡೆ ಏನ್ ಮಾಡ್ತೀರಾ ಹೇಳಿ? ನೀರನ್ನು ಚಿಮ್ತೀರಾ. ಅವಾಗ ಏನಾಗುತ್ತೆ ಅಲ್ಲಿ? ಬೆಂಕಿ ಘರ್ಷಣೆ ಆಗುತ್ತಲ್ವಾ? ಬೈ ಚಾನ್ಸ್ ಅದ್ರೊಳಗಡೆ ಬೆಂಕಿ ಒಂದ್ಸಲ ಹತ್ಕೊಂಡ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ? ನಿಮ್ಮ ತಾಯಿಯವ್ರು ಕೇಳಿ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ? ಸಡನ್ಲಿ ಒಂದು ತಾಟನ್ನು ಮುಚ್ಚಿಬಿಡ್ತಾರೆ ಅದ್ರ ಮೇಲೆ. ಯಾಕೆ ಮುಚ್ತಾರೆ ಹೇಳಿ? ಆಕ್ಸಿಜನ್ ಸಿಗಲ್ಲ. ಅದಕ್ಕೆ ಆಕ್ಸಿಜನ್ ಏನ್ ಮಾಡಿ ಉರಿತಿದೆ. ಆಮೇಲೆ ಇನ್ನೊಂದು ಉದಾಹರಣೆ ಇದ್ರೆ ಅದೇ ಹತ್ತಿರದ ಉದಾಹರಣೆ. ನಾವೆಲ್ಲ 8th and 9th ನೋಡಿರ್ಬೇಕು. ನಮ್ಮ ಸೈನ್ಸ್ ಟೀಚರ್ ಗೊತ್ತಿರುತ್ತೆ ಅವ್ರಿಗೆ.
ಆ ಒಂದು ಗ್ಲಾಸಿನ ಒಂದು ಮೇಲ್ಬತ್ತಿ ಇಟ್ಟು ಅದ್ರ ಒಂದು ಗ್ಲಾಸಿನ ಮೇಲೆ ಮುಚ್ಚಿದಾಗ ಗ್ಲಾಸಿನ ಮುಚ್ಚಿದಾಗ ಅದ್ರಲ್ಲಿ ಉರಿತಿದೆ, ಸ್ವಲ್ಪ ಸ್ವಲ್ಪ ಹೊತ್ತು ಉರಿತೆ, ಆಮೇಲೆ ಆಟೋಮೆಟಿಕ್ಲಿ ಮೇಲ್ಬತ್ತಿ ಆಫ್ ಆಗುತ್ತೆ. ನೋಡಿ ಕೇಳಿದ ನೆನಪಿದೆಯಾ? ನಾನೇ ಹೋಗಿ ಅಷ್ಟು ವರ್ಷ ಕಲ್ತೆ, ನೆನಪು ನಿಮ್ ನೆನಪಿಲ್ವಾ? ಎಸ್, ಅದೇ ವಾತಾವರಣದ ಗಾಳಿ ಸಿಗಲ್ಲ, ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಅಂದ್ರೆ ಗಾಳಿ ಕಟ್ಟಾದಾಗ ಅದು ಉರಿಯುವಂತ ಇರುತ್ತಲ್ಲ, ಅದು ಗಾಳಿ ಉರಿದ ಆಮೇಲೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಇದು ಆಕ್ಸಿಜನ್ ಮುಚ್ಚುವಿಕೆ ವಿಧಾನದಿಂದ ಬೆಂಕಿಯನ್ನು ಆರಿಸ್ತೀವಿ. ಹೆಂಗ್ ಗೊತ್ತಾ? ಫಾರ್ ಎಕ್ಸಾಂಪಲ್ ಈಗ ಆಯಿಲ್ ಫೈರ್ ಐತೆ ತಿಳ್ಕೊಳ್ಳಿ, ಸಣ್ಣ ಸಣ್ಣ ಬೆಂಕಿಗಳು ಹೆಚ್ಚಿದ್ರೆ ದೊಡ್ಡ ಬೆಂಕಿ ಎಲ್ಲ ಇದೆಲ್ಲ ಹಸಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವನು ಅವು ಆಯಿಲ್ ಬೆಂಕಿ ಮೇಲೆ ನೀರು ಹಾಕಿ ಅಂತ ಹೇಳ್ತೀವಿ. ನಾವೀಗ ಯಾರೋ ಹೇಳ್ತಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಂಕಿ ಎತ್ತಾಗ ನಾವು ನೀರು ಹಾಕಿದ್ರೆ ಏನಾಗುತ್ತೆ ಹೇಳಿ? ಜಾಸ್ತಿ ಆಗುತ್ತೆ. ಯಾಕೆ ಆಗುತ್ತೆ ಜಾಸ್ತಿ? ಯಾಕೆ ಜಾಸ್ತಿ ಆಗುತ್ತೆ ಹೇಳಿ? ನೀರಿನ ಭಾರ ಇರುತ್ತೆ ನೀರು, ಹಂಗಾಗಿ ನೀರು ಒಳಗಡೆ ಕೆಳಗಡೆ ಹೋಗುತ್ತೆ, ಇದು ಆಯಿಲ್ ಚೆಲ್ತಾ ಇರುತ್ತೆ. ಹಾಗಾಗಿ ನಾವು ನೀರು ಚೆಲ್ಲದ ಮೇಲೆ ಏನಾಗಬೇಕಂದ್ರೆ, ನಾವು ಉದಾಹರಣೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ತಗೊಂಡು ಒಂದು ಬಕೆಟ್ ನೀರು ತಗೊಳ್ಳಿ, ಸಕ್ಕರೆ ಪುಡಿ ನೋಡಿದ್ರ, ಸಕ್ಕರೆ ಪುಡಿ ನೀರಲ್ಲಿ ಹಾಕಿ ಕರಗಿದಾಗ ಏನ್ ಮಾಡ್ತೀವಿ? ನೊರೆ ಬರ್ತಲ್ವಾ? ಆ ನೊರೆನ ಅದ್ರ ಮೇಲೆ ಹಾಕ್ಬೇಕು. ನೋಡಿ, ನೊರೆ ಹೆಂಗ್ ಗೊತ್ತಾ? ವಾತಾವರಣಗಳನ್ನ ಕಟ್ ಮಾಡ್ತಾವ. ನೋಡಿ ಈಗ ಫಾರ್ ಎಕ್ಸಾಂಪಲ್ ತೈಲ ಬೆಂಕಿ ಉರಿತಾ ಇದೆ ತಗೊಂಡ ಅದ್ರ ಮೇಲೆ ಅದು ಹಾಕ್ತಾ ಏನಾಗ್ತಿ ಹೇಳಿ? ಅದ್ರ ಮೇಲೆ ಹೋಗಿ ಕುಂದಿರುತ್ತೆ. ಅದು ಕುಂತಾಗ ಅಲ್ಲೇ ಒಂದಿಟ್ಟು ಅದಕ್ಕೆ ನೀರ್ ಒಳಗಡೆ ಹೋಗಲ್ಲ, ಮೇಲ್ಗಡೆ ಬಬಲ್ಸ್ ಕವರ್ ಮಾಡ್ಬಿಡ್ತಾವ. ಕವರ್ ಮಾಡಿದಾಗ ಏನಾಗುತ್ತೆ? ಬೆಂಕಿ ಹತ್ತಿರ ಬರ್ತದೆ. ಅದನ್ನ ನಾನು ಪ್ರಾಕ್ಟಿಕಲ್ ಹೊರಗಡೆ ತೋರಿಸ್ತೀನಿ. ದೊಡ್ಡ ದೊಡ್ಡ ಬೆಂಕಿ ಅಂದ್ರೆ ಯಾವ ತರ ಬೆಂಕಿ, ಅದನ್ನ ಫೋಮ್ ಹಾಕಿ ನಾವು ಫೋಮ್ ಅಂದ್ರೆ ಈಗ ಹೇಳ್ತೀವಿ, ನೊರೆನ ಹಾಕಿಬಿಟ್ಟು ಬೆಂಕಿ ಹೆಂಗೆ ಅಷ್ಟು ತೋರಿಸ್ತೀವಿ. ಸರಿನಾ? ಅದನ್ನ ಎಣ್ಣೆದು ನೊರೆ, ತೈಲ ಬೆಂಕಿ. ಮೂರನೇದು ವಿದ್ಯುತ್ ಬೆಂಕಿಗಳು, ಎಲೆಕ್ಟ್ರಿಕಲ್ ಫೈರ್ ಆದಾಗ ಏನ್ ಮಾಡ್ತೀರಾ? ಮಣ್ಣು ಹಾಕ್ತೀರಾ. ಮತ್ತೇನ್ ಮಾಡ್ತೀರಾ? ನೀರ್ ಹಾಕ್ತೀರಾ? ಫೋಮ್ ಹಾಕ್ತೀರಾ? ನೀರು ಫೋಮ್ ಹಾಕಕ್ ಆಗಲ್ಲ. ಯಾಕೆ ಹಾಕ್ಬಾರ್ದಂದ್ರೆ ಅದು ನಮ್ಮನ್ನ ಒಳ್ಳೆ ಕರ್ಕೊಂಡ್ಬಿಡ್ತೇವೆ, ಒಳ್ಳೆ ನಮ್ಮನ್ನ ಅದು ಕರ್ಕೊಂಡ್ಬಿಡ್ತಂದ್ರೆ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಅದು ಕಪ್ಪಾಗಿರ್ತಲ್ಲ ಅದು, ಹಾಗಾಗಿ ಅದನ್ನ ನಾವು ಹಾಕ್ಬಾರ್ದು. ಅವಾಗ ಏನ್ ಮಾಡ್ಬೇಕಂದ್ರೆ ಸಾಧ್ಯವಾದಷ್ಟು ಒಣ ಕಟ್ಟಿಗೆ ತಗೋಬೇಕು. ಒಣ ಕಟ್ಟಿಗೆ ತಗೊಂಡು ಜೋರಾಗಿ ಬಡಿಬೇಕು. ನೀವು ಫಾರ್ ಎಕ್ಸಾಂಪಲ್ ಮೇಲೆ ಉಸಿರು ನಿಲ್ತದೆ, ಮೇಲೆ ಉಸಿರಾಗಲ್ಲ, ಒಂದು ಕ್ಷಣ ಹೋಗಿ ನೀವು ನಿಲ್ಬಹುದು. ಸಣ್ಣ ಆಗುತ್ತೆ, ಜೋಡಿದ್ರೆ ಒಣ ಕಟ್ಟಿಗೆ ತಗೊಂಡು ಬಡ್ಕೊಂಡು ಹೋಗಿ ನಿಲ್ಬೇಕು. ಅಂದಾಗ ಮಾತ್ರ ಅದು ಬೆಂಕಿ ಆರುತ್ತೆ, ಇಲ್ಲ ಆರಂಗಿಲ್ಲ. ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಒಂದು ಉದಾಹರಣೆ ಹೇಳ್ತೀನಿ. ನಾನು ಇಲ್ಲಿ ವೈರ್ ಇದೆ, ಬೆಂಕಿ ಆಗಿದೆ, ನಾನೇ ಬಟನ್ ಹಾಕೊಡಕ್ಕೆ ನಾನು ಹಿಡ್ಕೊಂಡ್ಬಿಟ್ಟಿದ್ದೆ. ಅದು ನನಗ ಅಟ್ರಾಕ್ಟ್ ಆಗಿದೆ, ಆದ್ರೆ ನಾನು ಹಿಡ್ಕೊಂಡ್ಬಿಟ್ಟಿದ್ದೆ. ಅವಾಗ ನಾನು ಏನ್ ಮಾಡ್ತೀನಿ? ನೀವು ರಿಯಲಿ ಟೂಲಿ ಆಗದ ಕಡೆ ಹೇಳ್ತೀನಿ, ಮಾಡ್ಬೇಕೆ ಕೆಲಸ ನಿಜ. ಇದು ಆ ಕೆಲಸ ಮಾಡಿದ್ರೆ ಮಾತ್ರ ಬರ್ತಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಇಲ್ಲ, ನಿಮ್ಮವ್ರು ಯಾರೋ ಹೋಗ್ಬಿಡ್ತಾರಪ್ಪ, ಅವ್ರು ಹೋಗಿ ಏನ್ ಮಾಡ್ತಾರ? ಅಪ್ಪನು ಹೋಗ್ಬಿಡ್ತಾರ. ನೋಡಿ, ಯಾವುದೇ ಕಾರಣಕ್ಕೂ ಅವ್ರನ್ನ ಮುಟ್ಟಬಾರ್ದು, ನೆನಪಿಟ್ಕೊಳ್ಳಿ. ಅವ್ರಿಗೇನಾದ್ರೂ ಶಾರ್ಟ್ ಬಿಟ್ಟಾಗ ಆ ವ್ಯಕ್ತಿಗಳನ್ನ ಟಚ್ ಮಾಡಬಾರ್ದು. ಅವ್ರು ಯಾರೇ ನಮ್ಮವರಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಮುಟ್ಟಬಾರ್ದು. ಯಾಕಂದ್ರೆ ಅವ್ರ ಜೊತೆ ನೀವು ಹೊರಟೋಗ್ತೀರಾ. ಅವ್ರನ್ನ ಶಾರ್ಟ್ ಜೋರ ಬಡಿಬೇಕು. ಜೋರಾಗಿ ಒಣ ಕಡೆಗಿಂದ ಬಡ್ದಾಗ ಮಾತ್ರ ಬಿಡುತ್ತೆ, ಇಲ್ಲ ಬಿಡಬಾರ್ದು. ಸರಿನಾ? ವಿದ್ಯುತ್ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒನ್, ಬೆಲೆ ಬಾರುವ ವಸ್ತುಗಳು. ಅಂದ್ರೆ ಈಗ ನೋಟಿನ ಕಂತೆಗಳಿರುತ್ತೆ, ಶ್ರೀಮಂತ ಮನೆಯಲ್ಲಿ ರೇಷ್ಮೆ ಸೀರೆಗಳಿರುತ್ತೆ. ಅವು ಬೆಂಕಿಯಾದಾಗ ಏನ್ ಮಾಡ್ತೀರಾ? ನೀರ್ ಹಾಕ್ತೀರಾ? ನೀರ್ ಹಾಕಿಲ್ಲ ಏನ್ ಮಾಡ್ತೀರಾ? ನೀರ್ ಹಾಕಬಾರ್ದು, ಫೋಮ್ ಹಾಕಬಾರ್ದು. ನೋಡಿ, ಈಗ ನಾನು ಒಂದು ಉದಾಹರಣೆ ತೋರಿಸ್ತೀನಿ. ಇದೆಲ್ಲ ನೋಡೋದಿಲ್ಲ, ಇಲ್ಲಿ ಬೆಂಕಿ ಆಗಿದೆ ಈ ಭಾಗದಲ್ಲಿ. ನಾನು ನೀರ್ ಹಾಕಿದ್ರೆ ಏನಂತೇಳಿ ಎಲ್ಲ ಹಾಳಾಗುತ್ತೆ. ಇದೆಲ್ಲ ಫೋಮ್ ಹಾಕಿದ್ರು ಹಾಳಾಗುತ್ತೆ. ಆಮೇಲೆ ಏನ್ ಮಾಡ್ಬೇಕು ನಾವು? DCP ಅಂತ ಸಿಗುತ್ತೆ, ಡ್ರೈ ಕೆಮಿಕಲ್ ಪೌಡರ್. ಈಗ ಸರ್ ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ, ಕೆಲಸ ಮಾತ್ರ ಬೇರೆ ಬೇರೆ. ಅದು ಪೌಡರ್ ಏನ್ ಮಾಡೋದು? ಅದನ್ನ ನಾವೇನ್ ಮಾಡೋದು? ಸ್ಪ್ರೇ ಬೆಂಕಿಯಾದಾಗ ಒಂದು ಅಪ್ರೇಟ್ ಪಾಯಿಂಟ್ ಹಿಡಿದಾಗ ನಿಮ್ಮ ಯಾವ ವಸ್ತು ಸುಡುತ್ತಲ್ಲ ಆ ಭಾಗ ಅಷ್ಟೇ ಸುಡುತ್ತೆ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಂಕಿ ಇದು ಅಷ್ಟೇ ಸುಡುತ್ತೆ, ಈ ಬಿಕ್ಕಿದೆಲ್ಲ ಯಾವ್ದು ಏನೂ ಆಗಲ್ಲ. ಇಟ್ ಮೀನ್ಸ್ ಪೌಡರ್ ಇರುತ್ತಾ. ಈ ಪೌಡರ್ ಹೆಂಗಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪುಟಾಣಿ ಕುಡಿದ್ರ ಯಾವ ತರ ಅಂತೇಳಿ ಯೆಲ್ಲೋ ಕಲರ್ ಇರುತ್ತಲ್ಲ, ಮತ್ತೆ ಅದರೊಳಗಡೆ ಇದೆ ಅಂತ ಅನ್ಕೊಂಡು ಹೋಗ್ಬೇಡಿ. ಇದು ಡ್ರೈ ಕೆಮಿಕಲ್ ಪೌಡರ್ ಇರುತ್ತೆ. ಆ ಪೌಡರ್ ಅದೇ ಮತ್ತೆ ಆಮೇಲೆ ಹಾಕ್ತೀವಿ. ಆ ಬೆಂಕಿ ಆದ್ಮೇಲೆ ಇವನ್ನೆಲ್ಲ ಜಾಡಿಸ್ಬಿಟ್ಟು ವಾಪಸ್ ತಗೋಬಹುದು, ವಾಪಸ್ ತಗೊಂಡು ನಾವು ಯೂಸ್ ಮಾಡ್ಕೋಬಹುದು. ಕರೆಕ್ಟ್. ಹಾಗಾಗಿ ಅಂತಲ್ಲ, ಬೇರೆ ಯಾವ್ದಾದ್ರು ಬೆಂಕಿ ಆದಾಗ ಆದ ಜಾಗ ಮಾತ್ರ ಹಾಳಾಗುತ್ತೆ, ಉಳಿದಾಗ ಸೇಫ್ ಇರುತ್ತೆ. ಅದಕ್ಕೋಸ್ಕರ ಡ್ರೈ ಕೆಮಿಕಲ್ ಪೌಡರ್ ಬೆಂಕಿಯನ್ನು ಹಾಕ್ತೀವಿ. ಸರಿನಾ? ಇಷ್ಟು ಬೆಂಕಿ ಅಂದ್ರೆ ಏನು, ಬೆಂಕಿ ಯಾವ ತರ ಆಗುತ್ತೆ, ಆಮೇಲೆ ಬೆಂಕಿ ಹಾರಿಸ್ಬೇಕಾದ್ರೆ ಹೆಂಗೆ ಎಷ್ಟು ಜನ ಬೆಂಕಿ ಹಾರಿಸ್ತೀವಿ, ಆಮೇಲೆ ಯಾವ ಬೆಂಕಿ ಯಾವ ತರ. ಸರಿನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕಂಟಿನ್ಯೂ ಬೇಗ ಹೇಳ್ತೀನಿ. ಈಗ ನಾವು ಕೆರೆ
ನಾವೆಂತ ಇದು ಬರ್ತೀವಿ ಅಂದ್ರೂ ಕೆರೆ ಒಳಗಡೆ ಎಷ್ಟು ವರ್ಷ ಜಾಸ್ತಿ ನಮ್ಮ ಕೈ ಸೋಲು ಮಾಡ ಅಥವಾ ಕೈ ದಮ್ಮ ಬಳಸೋದು ಆಮೇಲೆ ಯಾರಿಗೆ ಇಂಟ್ರೆಸ್ಟ್ ಇಲ್ವಾ ಆಗೋದೆ ಅಥವಾ ಸುಸ್ತು ಆಗೋದೆ ಕೈ ಸೋಲದೆ ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಏನ್ ತಂದೆ ನೋಡಿ ಈಗ ಈ ವ್ಯಕ್ತಿಗೆ ಈಜು ಬರಲ್ಲ, ಇವ್ರು ನೀರೊಳಗಡೆ ಎಷ್ಟೊಂದು ಬಿಡೋದಿರ್ಬೋದು, ಅಂದ್ರೆ ಇವ್ನಿಗೆ ಸೇಫ್ ಇದೆ. ಇದು ಲೈಫ್ ಜಾಕೆಟ್ ಬಹಳ ಸೇಫ್. ಇದು ನಾವು ಹಾಕೊಂಡಿರ್ತೀವಿ, ಯಾಕಂದ್ರೆ ನಾವೆಲ್ಲ ರಕ್ಷಣೆ ಮಾಡಕ್ ಹೋದಾಗ ಅಥವಾ ಮತ್ತೊಬ್ಬರು ಜೀವನ ರಕ್ಷಣೆ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಜೀವನ ನಾವು ಸೇಫ್ಟಿ ಮಾಡ್ಬೇಕಲ್ಲ. ಹಾಗಾಗಿ ನಾನು ಹಾಕೊಂಡಿದ್ದೀನಿ ಲೈಫ್ ಬಾಯ್. ಯಾವ ವ್ಯಕ್ತಿ ಬಿದ್ದಂತಲ್ಲ ಆ ವ್ಯಕ್ತಿಗಳಿಗೆ ಇದು ಕೊಡ್ಬೇಕು ಲೈಫ್ ಜಾಕೆಟ್, ಲೈಫ್ ಬಾಯ್. ಕಂಪ್ಲೀಟ್ ಮಾಡ್ಕೋಬೇಡಿ, ಭಯ ಪಡ್ಕೋಬೇಡಿ, ಹೆಸರು ಕೊಡಬೇಡಿ, ಆದಷ್ಟು ಆಸುವಂತ ಪ್ರಯತ್ನ ಮಾಡಿ. ಬೆಂಕಿ ಸಾಂದ್ರದಾಗ ಬೆಂಕಿ ಹಾರಿಸ್ಬೇಕು ಯಾವಾಗಲೂ. ಬೆಂಕಿ ದೊಡ್ಡದಂದ್ರೆ ಬೆಂಕಿ ಅಂತ ಕೈ ಸಿಗಲ್ಲ ನಿಮ್ಗೆ, ಎಷ್ಟಿದ್ರು ಭಯದೊಳಗೆ ಬರಬೇಕಾಗುತ್ತೆ ಸಮಯದಲ್ಲಿ. ಹಾಗಾಗಿ ಕೇಳೋದು ಬೆಂಕಿ ಆದ ತಕ್ಷಣ ಧೈರ್ಯ ಮಾಡಿ ಬೆಂಕಿ ಹಾಕುವಂತ ಪ್ರಯತ್ನ ಮಾಡಿ. ಸರಿನಾ? ಏನೋ ಡೌಟ್ಸ್ ಇದೆಯಾ? ನಿಮ್ಮ ಬೋರಾತಲ್ಲ, ಬೋರ ಆಯ್ತಾ? ಬೋರ ಆಗಿದೆ ಅಲ್ವಾ? ಏನಾದ್ರು ತಿಳ್ಕೊಂಡ್ರೆ ಸ್ವಲ್ಪ ಏನೋ ಡೌಟ್ಸ್ ಇದೆಯಾ? ಏನಾದ್ರು ಪ್ರಶ್ನೆ ಇದೆ ನಿಮಗೆ? ನೀವಿಲ್ಲ ಅಂದ್ರೆ ನಾನು ನೇರವಾಗಿ ಹೊರಗಡೆ ಪ್ರಾಕ್ಟೀಸ್ ತಗೋತೀನಿ. ಮತ್ತೆ ಮಾತಾಡ್ತೀರಾ? ಮಾತಾಡ್ಬಿಡೋದು ಮಾತಾಡ್ತೀರಾ? ಆಯ್ತು ಅಂತ ನೀವು ಮುಂದೆ ಇದ್ದಾರೆ ಕೇಳೋಣ. ಅದಕ್ಕೆ ನಾನು ನೋಡ್ಬೋದು ಎಲ್ಲರೂ ಹೇಳಿದಂಗೆ ಈಗ ಮನೆ ಜನ ಒಂದು ಅಜಾಗ್ರತೆ ಬೆಂಕಿ ಆಗಿದೆ, ನನ್ನಿಂದ ಬೆಂಕಿ ಆಗಿದೆ, ನನ್ನಿಂದ ಆಗಿಲ್ಲ ಅದು. ಮಾತಾಡ್ಬೇಡಿ. ಈಗ ಬಿಟ್ಟ ಗ್ಯಾಸ್ ಈಗ ಬಿಟ್ಟು ನಾಳೆ ಗಾಳಿ ಊಟ ಬಿಡ್ತೈತೆ, ಸುಮ್ಮನೆ ಬಿಡಬಾರ್ದು. ಮರ ಕಡಿ ಬಿಡ್ತೈತೆ ಜಾಗ, ಗುಡಿ ಬಾಡಿ ಬಡಿ ಮಳೆ ಬಿಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸಿಲಿಂಡರ್ ಬೇಕಿದೆ, ಸಿಲಿಂಡರ್ ಕೆಳಗೆ ಕಡಬಾರ್ದು, ಫಸ್ಟ್ ಬಿಡ್ತಿದ್ದಾರೆ. ಆಮೇಲೆ ಇದು ಹೋಗಿ ಬೆಂಕಿ ಹಾಕ್ಬೋದು ಯಾವಾಗಲೂ, ಇದು ಬಹಳ ಡೇಂಜರಸ್. ನಾವು ಹಾಕೊಂಡ ಬಟ್ಟೆ ಅದೇ ಇರ್ಬೋದು, ಅದು ನಾವು ಸಡನ್ಲಿ ಬೆಂಕಿ ತೊಗೊಂಡ್ಬಿಡುತ್ತೆ ನಮಗೆ. ಹಾಗಾಗಿ ಬೆಂಕಿ ಇರುವ ವಿರುದ್ಧ ದಿಕ್ಕಿಗೆ ಅಂದ್ರೆ ಬೆಂಕಿಯಿಂದಲೂ ಹೋಗ್ಬೇಕು. ಎಲ್ಲ ನೋಡಿ ಈಗ ಅಷ್ಟು ಈಸಿ ಆಗಿದೆ, ಅದನ್ನು ಎಲ್ಲ ಕವರ್ ಮಾಡಬೇಕು. ಇನ್ನೂ ಬಹಳ ಐತಿದೆ, ಇಷ್ಟ ಐತಿ. ಈಗ ಈಗ ನಿಮ್ಗೆ ಯಾರು ಧೈರ್ಯ ಇದ್ರೆ ಮೇಲ್ವಲ್ಲ ಹಾಕೊಂಡು ಪ್ರಯತ್ನ ಮಾಡೋಣ. ಬೇಡ ನಮ್ಗೆ ರಿಮೂವ್ ಮಾಡಿ ಬೇಡ, ಬೆಂಕಿ ಹಾರಿದ್ರೆ ಓಕೆ. ಈಗ ವಾತಾವರಣ ಗಾಳಿ ಕೂಡ ಹೊರಗಡೆ ಮುಂದೆ ಇರುತ್ತೆ, ಯಾವಾಗ ವಾತಾವರಣ ಕಾಣ್ಬೇಕಾದ್ರೆ ಅಲ್ಲಿ ಆಫ್ ಆಗಬೇಕು. ಈಗ ಆಫ್ ಆಗಿ ಸಿಕ್ಕೊಂಡು ಈಗ ನಾ ಯಾತ್ರೆ ಕಾಲ್ ಮಾಡಿದ್ರೆ ಭಾಳ ಅದೇ ತರ ರಿಮೂವ್ ಮಾಡಬೇಕು. ಸರಿನಾ? ಗ್ಯಾಸ್ ಆಫ್ ಆಗಿದೆ, ಬಟ್ ಗ್ಯಾಸ್ ಲೀಕ್ ಇದೆ, ಇದನ್ನ ನಾವು ಬಂದ್ ಮಾಡಬೇಕು. ಬಸವೇಶ್ವರ ಪ್ರೌಢಶಾಲೆ ಹಾಗೂ ಕೆಎಸ್ಎಸ್ ಕಲಾ ವಾಣಿಜ್ಯ ಮಹಾವಿದ್ಯಾಲಯ, ಅದೇ ರೀತಿಯಾಗಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಅಡಿಯೊಳಗ ಇವತ್ತಿನ ದಿನ ಅಗ್ನಿಶಾಮಕ ಇಲಾಖೆಯ ಪರವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ವಿಪತ್ತು ನಿರ್ವಹಣಾ ಪ್ರಾತ್ಯಕ್ಷಿಕ ಕಾರ್ಯಕ್ರಮವನ್ನ ಇಲ್ಲಿ ಸಂಯೋಜನೆ ಮಾಡಿದ್ದಾರೆ. ಆ ಇಲಾಖೆಯ ಎಲ್ಲ ಸರ್ವ ಅಧಿಕಾರಿಗಳನ್ನ
ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸರ್ವರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ವಿಪತ್ತು ನಿರ್ವಹಣಾ ಪ್ರಾತ್ಯಕ್ಷಿಕ ಕಾರ್ಯಕ್ರಮ ಕುರಿತು ಹಲವಾರು ವಿಷಯಗಳನ್ನ ಅವರು ತಮ್ಮ ಒಂದು ಮೂಲ ಪರಿಕರಗಳ ಮುಖಾಂತರ ನಿಮ್ಮ ಮುಂದೆ ಇಲ್ಲಿ ಪ್ರಾತ್ಯಕ್ಷಿಕ ಒಂದು ವಿಧಾನದ ಮುಖಾಂತರ ತೋರಿಸಲಿಕ್ಕೆ ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮವನ್ನ ಅವರೀಗ ಪ್ರಾರಂಭಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಒಂದು ನಿಮಿಷ ಚಂದ್ರಿಗೆ ವೇಟ್ ಮಾಡಿ, ಅದು ನಿಮಿಷ. ನೋಡಪ್ಪ